ಸ್ನೇಹಿತರೆ, ನಮ್ಮ ಮನೆಯಲ್ಲಿ ಕೂಡ ನಮ್ಮಮ್ಮಂಗೆ ಈ ರೀತಿ ವೈಟ್ ಹೇರ್ ಸಮಸ್ಯೆ ಎಷ್ಟು ಪ್ರಮಾಣದಲ್ಲಿ ಕಾಣಿಸ್ತಾ ಇತ್ತು ಅಂತ ನೀವೇ ನೋಡ್ಬೋದು. ಮೊದಲಿಗೂ ಹಾಗೂ ಇವಾಗಲೂ ಕೂಡ ತುಂಬಾ ಚೆನ್ನಾಗಿ ಡಿಫ್ರೆನ್ಸ್ ಬಂದಿದೆ ಸ್ನೇಹಿತರೆ. ಈ ಒಂದು ನ್ಯಾಚುರಲ್ ಆಗಿರುವಂಥ ಡೈನ ಬಳಸೋದ್ರಿಂದ ಸ್ನೇಹಿತರೆ, ಮನೆಯಲ್ಲೇ ಸಿಗುವಂಥ ಇಂಗ್ರೀಡಿಯೆಂಟ್ಸ್ನಿಂದ ನಿಮ್ಮ ಕೂದಲನ್ನು ಕಪ್ಪಗೆ ಮಾಡ್ಕೊಳ್ಬೋದು. ಈ ಒಂದು ಸೀಕ್ರೆಟ್ನ ನಮ್ಮಮ್ಮನೇ ನನಗೆ ತಿಳಿಸಿರುವಂಥದ್ದು ಸ್ನೇಹಿತರೆ. ಆ್ಯಂಡ್ ಅದನ್ನು ಅವ್ರು ಯಾವಾಗಲೂ ಇದನ್ನೇ ಯೂಸ್ ಮಾಡ್ತಾ ಇರ್ತಾರೆ ಸ್ನೇಹಿತರೆ. ನೋಡಿ, ನಾನು ಮೊದಲಿಗೆ ಕಬ್ಬಿಣದ ಈ ರೀತಿ ಹಂಚನ್ನು ತೊಗೊಂಡಿರುವಂಥದ್ದು. ಯಾವುದೇ ಒಂದು ವಸ್ತುನ ತೊಗೊಂಡ್ಬಿಟ್ಟು ಅದರೊಳಗಡೆ ನಾನು ಮೊದಲಿಗೆ ₹2ಗೆ ಸಿಗುವಂಥ ಕಾಫಿ ಪೌಡರ್ನ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇರುವಂಥದ್ದು. ನೋಡಿ, ಪೂರ್ತಿಯಾಗಿ ಇದನ್ನು ಈ ರೀತಿ ಅಂಟ್ಕೋತಾ ಬರಬೇಕು ಸ್ನೇಹಿತರೆ. ಅಲ್ಲಿವರೆಗೂ ನೀವು ಇದನ್ನು ಫ್ರೈ ಮಾಡ್ಕೊಳ್ತಾ ಇರಬೇಕು ಸ್ನೇಹಿತರೆ. ಹಾಗೂ ಇದ್ರೊಳಗಡೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಏನು ಹಾಕಬೇಕು ಅಂತ ಹೇಳ್ತೇನೆ ಸ್ನೇಹಿತರೆ. ಅದಕ್ಕೂ ಮುಂಚೆ ನೀವು ಕೂಡ ಮೊದಲನೇ ಬಾರಿಗೆ ವಿಸಿಟ್ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ ಸ್ನೇಹಿತರೆ. ನೆಕ್ಸ್ಟ್ ಒಂದು ಇಂಗ್ರೀಡಿಯೆಂಟ್ಸ್ ನಾನು ಇದ್ರೊಳಗಡೆ ಟೀ ಪೌಡರ್ನ ಹಾಕ್ಕೊಂಡಿರುವಂಥದ್ದು ಹಾಗೂ ಇವಾಗ ಸೋಂಪನ್ನು ಹಾಕೋತಾ ಇರುವಂಥದ್ದು. ಎಲ್ಲರ ಮನೆಯಲ್ಲಿ ಇದ್ದೇ ಇರುತ್ತೆ ತಿನ್ನುವಂಥ ಸೋಪು ಸ್ನೇಹಿತರೆ. ಇದನ್ನು ಕೂಡ 1 ಸ್ಪೂನಷ್ಟು ನಾನು ಇದ್ರ ಒಳಗಡೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇರುವಂಥದ್ದು. ನೋಡಿ, 3 ಇಂಗ್ರೀಡಿಯೆಂಟ್ಸ್ ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಸ್ನೇಹಿತರೆ. ಕಪ್ಪು ಬಣ್ಣಕ್ಕೆ ಬರುವವರೆಗೂ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ನೋಡಿ, ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಇದ್ರೊಳಗಡೆ ನಾನು ಲವಂಗನ ಆ್ಯಡ್ ಮಾಡ್ಕೋತಾ ಇರುವಂಥದ್ದು. 4-5 ಲವಂಗನ ಆ್ಯಡ್ ಮಾಡ್ಕೊಂಡ್ಬಿಡಿ. ನಮ್ಮ ಹೇರ್ ಗ್ರೋತ್ ಕೂಡ ಇದರಿಂದ ಚೆನ್ನಾಗಿ ಆಗ್ತಾ ಹೋಗುತ್ತೆ ಹಾಗೂ ವೈಟ್ ಹೇರ್ ಸಮಸ್ಯೆ ಕೂಡ ಕಂಟ್ರೋಲ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ನೋಡಿ, ನ್ಯಾಚುರಲ್ ಆಗಿರುವಂಥ ಹೇರ್ ಡೈ ಸ್ನೇಹಿತರೆ ನಮಗೆ ಎಷ್ಟು ವೇಗವಾಗಿ ಕಲರ್ ಕೊಡುತ್ತೆ ಅಂತ ನೀವು ಕೂಡ ನಂಬೋದಿಲ್ಲ. ಒಂದ್ಸಲ ಆದರೂ ಟ್ರೈ ಮಾಡಿದ್ರೆ ನೀವೇ ಪದೇ ಪದೇ ಈ ಒಂದು ಹೇರ್ ಡೈನ ಮಾಡಿಬಿಟ್ಟು ಮನೆಯಲ್ಲೇ ನೀವು ನಿಮ್ಮ ಹೇರ್ಸ್ನ ಕಲರ್ ಮಾಡ್ಕೋತಾ ಇರ್ತೀರ. ನೋಡಿ ಸ್ನೇಹಿತರೆ, ಇದನ್ನು ಮಾಡೋದಕ್ಕೆ 15 ಮಿನಿಟ್ಸ್ ಕೂಡ ಟೈಮ್ ತಗೊಳ್ಳೋದಿಲ್ಲ ಸ್ನೇಹಿತರೆ. ಕೇವಲ ಒಂದು 10 ನಿಮಿಷದಲ್ಲಿ ನೀವು ಹೇರ್ ಡ್ರೈನ ಪ್ರಿಪೇರ್ ಮಾಡ್ಕೊಳ್ಬೋದು. ನೋಡಿ, ಇವಾಗ ನೆಕ್ಸ್ಟ್ ನಾನು ಬ್ಲ್ಯಾಕ್ ಶೀಡ್ಸ್ನ ಆ್ಯಡ್ ಮಾಡ್ಕೋತಾ ಇರುವಂಥದ್ದು, ಅಂದರೆ ಕಲ್ವಂಜಿ ಸೀಡ್ಸ್ ಪೌಡರ್ನ ಶೀಡ್ಸ್ನ ಆ್ಯಡ್ ಮಾಡ್ಕೋತಾ ಇರುವಂಥದ್ದು. ಅದಂತೂ ನೀವು ಕೇಳಬೇಡಿ, ನಿಮಗೂ ಕೂಡ ಅದರ ಪ್ರಯೋಜನಗಳು ಗೊತ್ತಿರ್ಬೋದು ಸ್ನೇಹಿತರೆ. ನಿಮ್ಮ ಹೇರ್ ಗ್ರೋತ್ ಚೆನ್ನಾಗಿ ಆಗ್ತಾ ಹೋಗುತ್ತೆ ಹಾಗೂ ವೈಟ್ ಹೇರ್ ಸಮಸ್ಯೆ ಅಂತೂ ಎಷ್ಟು ಚೆನ್ನಾಗಿ ಕಂಟ್ರೋಲ್ ಮಾಡ್ತಾ ಹೋಗುತ್ತೆ. ಪೂರ್ತಿಯಾಗಿ ನಿಮ್ಮ ಕೂದಲನ್ನು ಕಪ್ಪು ಬಣ್ಣ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ನೋಡಿ ಸ್ನೇಹಿತರೆ, ಇವಾಗ ಅಷ್ಟು ಇಂಗ್ರೀಡಿಯೆಂಟ್ಸ್ ಕೂಡ ನೋಡ್ಬೋದು ಎಷ್ಟು ಚೆನ್ನಾಗಿ ಹುರ್ಕೊಂಡಿರುವಂಥದ್ದು, ಅಂದರೆ ಫ್ರೈ ಮಾಡ್ಕೊಂಡಿರುವಂಥದ್ದು ಪೂರ್ತಿಯಾಗಿ ಕಪ್ಪು ಬಣ್ಣಕ್ಕೆ ಕಾಣಿಸ್ತಾ ಇರುವಂಥದ್ದು ಸ್ನೇಹಿತರೆ. ಇದನ್ನು ನಾನಿವಾಗ ಒಂದು ಪ್ಲೇಟ್ ಒಳಗಡೆ ಟ್ರಾನ್ಸ್ಫರ್ ಮಾಡ್ಕೋತಾ ಇರುವಂಥದ್ದು. ನೋಡಿ, ನನ್ನ ಕೈಯಿಂದ ಪ್ರೆಸ್ ಮಾಡಿದ್ರೆ ಸಾಕು ಎಷ್ಟು ಚೆನ್ನಾಗಿ ಪೌಡರ್ ಆಗ್ತಾ ಇರುವಂಥದ್ದು ಲವಂಗ ಹಾಗೂ ಅಷ್ಟು ಇಂಗ್ರೀಡಿಯೆಂಟ್ಸ್ ಕೂಡ ಸ್ನೇಹಿತರೆ. ಇದನ್ನು ಇವಾಗ ಏನು ಮಾಡಬೇಕು ಅಂದರೆ ನಾನು ಒಂದು ಕುಟ್ಟೋ ಕಲ್ಲನ್ನು ತೊಗೋತೇನೆ ಸ್ನೇಹಿತರೆ. ಕುಟ್ಟೋ ಕಲ್ಲನ್ನ ತೊಗೊಂಡ್ಬಿಟ್ಟು ಅಷ್ಟು ಇವಾಗ ನಾನು ಫ್ರೈ ಮಾಡ್ಕೊಂಡಿರುವಂಥ ಇಂಗ್ರೀಡಿಯೆಂಟ್ಸ್ನ ಪೂರ್ತಿಯಾಗಿ ಪೌಡರ್ ಆಗಬೇಕು. ಅಲ್ಲಿವರೆಗೂ ನಾನು ಇದನ್ನು ಚೆನ್ನಾಗಿ ಈ ರೀತಿ ಕುಟ್ಕೋತಾ ಇರ್ತೇನೆ. ನೋಡ್ಬೋದು, ಈಸಿಯಾಗಿ ನೀವು ಇದ್ರೊಳಗಡೆ ಕುಟ್ಕೊಳ್ಬೋದು. ಬೇಕಾದರೆ ನೀವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡರ್ ಕೂಡ ಮಾಡ್ಕೊಳ್ಬೋದು ಸ್ನೇಹಿತರೆ ಈಸಿಯಾಗಿ. ನಾನು ಈ ರೀತಿ ಯಾವಾಗಲೂ ಕುಟ್ಟೋ ಕಲ್ಲನ್ನ ಯೂಸ್ ಮಾಡಿಕೊಂಡು ಹೇರ್ ಡ್ರೈಗಳನ್ನ ಪ್ರಿಪೇರ್ ಮಾಡ್ಕೋತಾ ಇರ್ತೇನೆ ಸ್ನೇಹಿತರೆ. ಮಿಕ್ಸಿ ಜಾರ್ನ ಹಚ್ಚೋದಕ್ಕೆ ಹೋಗೋಲ್ಲ. ಈಸಿಯಾಗಿ ಇದನ್ನು ಈಸಿ ಅನಿಸುತ್ತೆ ನನಗೆ. ನಿಮಗೆ ಯಾವ ಈಸಿ ಅನಿಸುತ್ತೋ ಅದನ್ನು ನೀವು ಫಾಲೋ ಮಾಡ್ಕೊಳ್ಬೋದು ಸ್ನೇಹಿತರೆ. ನೋಡಿ, ಇವಾಗ ನಾನು ಚೆನ್ನಾಗಿ ಪೌಡರ್ನ ಮಾಡ್ಕೋತಾ ಇರುವಂಥದ್ದು. ಎಷ್ಟು ಈಸಿಯಾಗಿ ಪೌಡರ್ ಆಗಿರುವಂಥದ್ದು ನೋಡಿ ಸ್ನೇಹಿತರೆ. ಇದನ್ನು ಈ ರೀತಿ ನೀವು ನ್ಯಾಚುರಲ್ ಆಗಿರುವಂಥ ಡೈ ಸ್ನೇಹಿತರೆ. ಇದರಿಂದ ಯಾರಿಗೆ ಒಂದು ಸೈಡ್ ಎಫೆಕ್ಟ್ ಆಗೋದಿಲ್ಲ ಹಾಗೂ ನೀವು ಚಿಕ್ಕ ಮಕ್ಕಳು ಕೂಡ ಈ ಒಂದು ಹೇರ್ ಡ್ರೈನ ಈಸಿಯಾಗಿ ಹಚ್ಬೋದು. ಅವ್ರಿಗೂ ಕೂಡ ಚಿಕ್ಕವರಿದ್ದಾಗಲೇ ವೈಟ್ ಹೇರ್ ಸಮಸ್ಯೆ ತುಂಬಾ ಜಾಸ್ತಿ ಪ್ರಮಾಣದಲ್ಲಿ ಕಾಣಿಸ್ತಾ ಹೋಗುತ್ತೆ ಸ್ನೇಹಿತರೆ. ಸ್ಕೂಲ್ಗೆ ಹೋಗುವಾಗ ಅಸಹ್ಯವಾಗಿ ಕಾಣಿಸುತ್ತಾ ಹೋಗುತ್ತೆ ಅವ್ರ ಹೇರ್ಸ್ ಕೂಡ. ಅದಕ್ಕೋಸ್ಕರ ಈ ರೀತಿ ನ್ಯಾಚುರಲ್ ಆಗಿರುವಂಥ ಹೇರ್ ಡ್ರೈನ ಅವರಿಗೂ ಕೂಡ ಅಪ್ಲೈ ಮಾಡ್ಕೊಳ್ಬೋದು ಸ್ನೇಹಿತರೆ. ಹಾಗೂ ಇದನ್ನು ಯಾವ ರೀತಿ ಯೂಸ್ ಮಾಡಬೇಕು ಅದನ್ನು ಕೂಡ ತಿಳಿಸ್ತೇನೆ ಸ್ನೇಹಿತರೆ. ನೋಡಿ, ಇವಾಗ ನಾನು ಅದೇ ಪ್ಲೇಟಲ್ಲಿ ಇದನ್ನು ಪೌಡರ್ ಎಷ್ಟು ಚೆನ್ನಾಗಿ ಆಗಿರುವಂಥದ್ದು ನೋಡಿ, ಪೂರ್ತಿಯಾಗಿ ಪೌಡರ್ ಆಗಿರುವಂಥದ್ದು ಸ್ನೇಹಿತರೆ. ಇದನ್ನು ನೀವು ಎಷ್ಟು ಡೇಸ್ ಬೇಕಾದರೂ ಸ್ಟೋರ್ ಮಾಡಿಟ್ಕೊಳ್ಬೋದು. ಈ ರೀತಿ ಅಷ್ಟು ಇಂಗ್ರೀಡಿಯೆಂಟ್ಸ್ನ ಫ್ರೈ ಮಾಡಿಬಿಟ್ಟು ನೀವು ಪೌಡರ್ ಮಾಡಿಟ್ಕೊಂಡ್ರೆ ನಿಮಗೆ ಯಾವುದೇ ಒಂದು ಪಾರ್ಟಿಗೆ ಫಂಕ್ಷನ್ಗೆ ಹೋಗುವಾಗ ಈಸಿಯಾಗಿ ನೀವು ನಿಮ್ಮ ಹೇರ್ಸ್ನ ಕಲರ್ ಮಾಡ್ಕೊಳ್ಬೋದು ಸ್ನೇಹಿತರೆ. ನೋಡಿ, ಜಾಸ್ತಿ ಸಮಯ ಕೂಡ ತಗೊಳ್ಳೋದಿಲ್ಲ. ಈ ರೀತಿ ನಿಮಗೆ ಟೈಮ್ ಸಿಕ್ಕಾಗ ಈ ರೀತಿ ಪೌಡರ್ನ ಮಾಡಿಬಿಟ್ಟಿಟ್ರೆ ಸಾಕು ಸ್ನೇಹಿತರೆ. ನೋಡಿ, ಇವಾಗ ಇದನ್ನು ಯಾವ ರೀತಿ ಅಪ್ಲೈ ಮಾಡಬೇಕು ಅಂದರೆ ಒಂದು ಕಾಟನ್ ಹತ್ತಿನ ತೊಗೊಂಡಿರುವಂಥದ್ದು ಸ್ನೇಹಿತರೆ. ಎಲ್ಲರ ಮನೆಯಲ್ಲಿ ಹತ್ತಿ ಇದ್ದೇ ಇರುತ್ತಲ್ವ. ಈ ರೀತಿ ಹತ್ತಿನ ಡಿಪ್ ಮಾಡಿಬಿಟ್ಟು ನೀವು ನಿಮ್ಮ ಹೇರ್ಸ್ಗೆ ಡ್ರೈ ಆಗಿರುವಂಥ ಪೌಡರ್ನ ನೀವು ಅಪ್ಲೈ ಮಾಡ್ಕೊಳ್ಬೋದು. ನಿಮ್ಮ ಕೂದಲ ಎಲ್ಲೆಲ್ಲ ವೈಟ್ ಹೇರ್ ಸಮಸ್ಯೆ ಜಾಸ್ತಿ ಪ್ರಮಾಣದಲ್ಲಿ ಸೆಂಟರಲ್ಲಿ ಕಾಣಿಸ್ತಾ ಹೋಗುತ್ತೆ ಸ್ನೇಹಿತರೆ, ಅಲ್ಲಿ ನೀವು ಇದನ್ನು ಅಪ್ಲೈ ಮಾಡಿದರೆ ಸಾಕು. ನಿಮ್ಮ ಕೂದಲು ತುಂಬಾ ಶೈನಿಯಾಗಿ ಹಾಗೂ ತುಂಬಾ ಕಪ್ಪು ಬಣ್ಣಕ್ಕೆ ಕಾಣಿಸ್ತಾ
ಕಾಣಿಸ್ತಾ ಹೋಗುತ್ತೆ ಸ್ನೇಹಿತರೆ. ಯಾವುದೇ ಒಂದು ಕಲರ್ ಕೂಡ ಹಚ್ಚಿರುವ ಹಾಗೆ ಕಾಣಿಸೋದಿಲ್ಲ ಸ್ನೇಹಿತರೆ. ಅಷ್ಟು ಒಳ್ಳೆ ಡೈ ಸ್ನೇಹಿತರೆ. ನೋಡಿ ನಾನಿವಾಗ ಅಪ್ಲೈ ಕೂಡ ಮಾಡಿ ತೋರಿಸ್ತಾ ಇರುವಂಥದ್ದು. ತುಂಬಾ ಚೆನ್ನಾಗಿ ಕೂತ್ಕೋತಾ ಹೋಗುತ್ತೆ. ನನ್ನ ಕೈಗಳು ನೋಡ್ಬೋದು ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ. ಕೇವಲ ನಾನು ಪೌಡರ್ನ ತೆಗೆದಿರುವಂಥದ್ದು, ಅದರಿಂದನೇ ಎಷ್ಟು ಚೆನ್ನಾಗಿ ಕಲರ್ ಬಂದಿರುವಂಥದ್ದು ನೋಡಿ. ಇವಾಗ ಈ ಒಂದು ಸ್ಟೆಪ್ ಕೂಡ ನೀವು ಫಾಲೋ ಮಾಡ್ಕೊಳ್ಬೋದು, ಅಥವಾ ನೀವು ನೆಕ್ಸ್ಟ್ ಸ್ಟೆಪ್ನ ಕೂಡ ಯೂಸ್ ಮಾಡ್ಕೊಳ್ಬೋದು. ಅದನ್ನು ಕೂಡ ತಿಳಿಸ್ತೇನೆ ಸ್ನೇಹಿತರೆ. ಅದಕ್ಕೂ ಮುಂಚೆ ನೀವು ಕೂಡ ಮೊದಲನೇ ಬಾರಿಗೆ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟ್ ಮಾಡೋದು ಮರಿಬೇಡಿ ಸ್ನೇಹಿತರೆ. ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ ಜೊತೆ ಕೂಡ ಈ ಒಂದು ನ್ಯಾಚುರಲ್ ಹೇರ್ ಡ್ರೈನ ನೀವು ಕೂಡ ಶೇರ್ ಮಾಡ್ಕೊಳ್ಳಿ. ಯಾಕಂದರೆ ಅವ್ರಿಗೂ ಕೂಡ ಈ ಒಂದು ಬೆನಿಫಿಟ್ ಸಿಗಲಿ, ಹಾಗೂ ಅವರು ಸ್ಕ್ಯಾಲ್ಪ್ ಅಂದರೆ ಅವ್ರ ಹೇರ್ಸ್ ಕೂಡ ಸ್ಟ್ರಾಂಗ್ ಆ್ಯಂಡ್ ಲಾಂಗ್ ಆಗಿ ಉದ್ದವಾಗಿ ಇರಬೇಕು ಅನ್ನೋದು ಸ್ನೇಹಿತರೆ. ಅದಕ್ಕೋಸ್ಕರ ಅವ್ರಿಗೂ ಕೂಡ ಶೇರ್ ಮಾಡಿ ಸ್ನೇಹಿತರೆ. ಹಾಗೂ ನೆಕ್ಸ್ಟ್ ಇದನ್ನು ಈ ಒಂದು ಪೌಡರ್ನ ಯಾವ ರೀತಿ ಯೂಸ್ ಮಾಡಬೇಕು ಅಂತ ತಿಳಿಸ್ತೇನೆ, ಬನ್ನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಎಲ್ಲರ ಮನೆಯಲ್ಲಿ ನಿಂಬೆಹಣ್ಣು ಇದ್ದೇ ಇರುತ್ತೆ. ಇಲ್ಲಾಂದರೆ ಒಂದು ₹2 ನೀವು ಅಂಗಡಿಗಳಲ್ಲಿ ಪರ್ಚೇಸ್ ಮಾಡ್ಕೊಳ್ಬೋದು. ಲಿಂಬೆಹಣ್ಣು ಕೂಡ ನಮ್ಮ ಹೇರ್ಸಲ್ಲಿರುವಂಥ ಡ್ಯಾಂಡ್ರಫ್ನ ಕಡಿಮೆ ಮಾಡುತ್ತೆ ಸ್ನೇಹಿತರೆ. ಇದರಲ್ಲಿ ನಾನು ಯಾವುದೇ ಒಂದು ನೀರನ್ನು ಆ್ಯಡ್ ಮಾಡ್ಕೋತಾ ಇಲ್ಲ ಸ್ನೇಹಿತರೆ. ಡೈರೆಕ್ಟಾಗಿ ನಿಂಬೆಹಣ್ಣಿನ ಜ್ಯೂಸನ್ನ ಇದ್ರೊಳಗಡೆ ಆ್ಯಡ್ ಮಾಡ್ಕೋತಾ ಇರುವಂಥದ್ದು ನೋಡಿ. ಒಂದು ಪೂರ್ತಿಯಾಗಿ ನಿಂಬೆಹಣ್ಣನ್ನು ಆ್ಯಡ್ ಮಾಡಿಕೊಂಡು ಈ ರೀತಿ ನೋಡಿ ಒಂದು ಸ್ಪೂನ್ನ ಹೆಲ್ಪ್ದಿಂದ ಮಿಕ್ಸ್ ಮಾಡ್ಕೋತಾ ಹೋಗಿ ಸ್ನೇಹಿತರೆ. ನೋಡಿ ಸ್ವಲ್ಪ ಸ್ವಲ್ಪವಾಗಿ ಆ್ಯಡ್ ಮಾಡ್ಕೊಳ್ಳಬೇಡಿ ಸ್ನೇಹಿತರೆ. ನೋಡಿ ನಮಗೆ ಇವಾಗ ಹೇರ್ ಡ್ರೈ ಎಷ್ಟು ಚೆನ್ನಾಗಿ ಪ್ರಿಪೇರ್ ಆಗಿರುವಂಥದ್ದು ನೋಡಿ. ಸ್ವಲ್ಪ ಕೂಡ ಗಂಟಿರಬಾರ್ದು ಸ್ನೇಹಿತರೆ. ಈ ರೀತಿ ಸ್ಪೂನ್ನ ಹೆಲ್ಪ್ದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಹೋಗಿ ಆ್ಯಂಡ್ ಈಸಿಯಾಗಿ ನಿಮ್ಮ ಕೈಯಿಂದನೇ ನಿಮ್ಮ ಹೇರ್ಸ್ಗೆ ಅಪ್ಲೈ ಮಾಡ್ಕೊಳ್ಬೋದು. ಎಲ್ಲೆಲ್ಲಿ ವೈಟ್ ಹೇರ್ ಸಮಸ್ಯೆ ಜಾಸ್ತಿ ಪ್ರಮಾಣದಲ್ಲಿ ಇದೆಯೋ ಅಲ್ಲಲ್ಲಿ ಇದನ್ನು ಅಪ್ಲೈ ಮಾಡ್ತಾ ಹೋಗಿ ಸ್ನೇಹಿತರೆ. ನೋಡಿ ಎಷ್ಟು ಕಪ್ಪು ಬಣ್ಣಕ್ಕೆ ಕಲರ್ ಬಂದಿರುವಂಥದ್ದು ನೋಡಿ ಸ್ನೇಹಿತರೆ. ಇದನ್ನು ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ಕೊಡು ಯಾರು ಕೂಡ ಯೂಸ್ ಮಾಡ್ಕೊಳ್ಬೋದು ಸ್ನೇಹಿತರೆ. ಇದನ್ನು ಅಪ್ಲೈ ಮಾಡ್ಕೊಂಡಿದ್ದ ತಕ್ಷಣ ನೀವು 1/2 hour ರೆಸ್ಟ್ ಮಾಡೋದಕ್ಕೆ ಬಿಟ್ಬಿಟ್ಟು ನಾರ್ಮಲ್ ವಾಟರ್ನಿಂದ ನೀವು ತಲೆ ಸ್ನಾನನ ಮಾಡ್ಕೊಳ್ಬೋದು ಸ್ನೇಹಿತರೆ. ಈಸಿಯಾಗಿ ತಲೆ ಸ್ನಾನನ ಮಾಡಿಬಿಟ್ಟು ನೀವು ನೆಕ್ಸ್ಟ್ ಇದನ್ನು ಎಷ್ಟು ಡೇಸ್ ಕಂಟಿನ್ಯೂಸ್ ಆಗಿ ಫಾಲೋ ಮಾಡಬೇಕಂದ್ರೆ ಸ್ನೇಹಿತರೆ, ತಿಂಗಳಿಗೆ ಒಂದ್ಸಲ ಆದರೂ ಯೂಸ್ ಮಾಡ್ತಾ ಬನ್ನಿ. ಇದನ್ನು 2 ಅಥವಾ 3 ಟೈಮ್ಸ್ ನೀವು ಯೂಸ್ ಮಾಡಿದ ತಕ್ಷಣ ನಿಮಗೆ ತುಂಬಾ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ಆ್ಯಂಡ್ ಇದನ್ನು ಈ ರೀತಿ ಶಾಂಪೂನಿಂದ ನೀವು ತಲೆ ಸ್ನಾನ ಮಾಡ್ಕೊಳ್ಬೋದು. ಜಾಸ್ತಿ ಬಿಸಿ ನೀರಿನಿಂದ ನೀವು ತಲೆ ಸ್ನಾನ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ನಿಮ್ಮ ಕೂದಲು ಡ್ಯಾಮೇಜ್ ಆಗ್ತಾ ಹೋಗುತ್ತೆ. ಸ್ವಲ್ಪ ತಣ್ಣಗಿರಬೇಕು, ಅಷ್ಟನ್ನು ನೀವು ಯೂಸ್ ಮಾಡ್ಕೊಳ್ಬೋದು ಸ್ನೇಹಿತರೆ. ಹಾಗಾದರೆ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ಸ್ನೇಹಿತರೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್ ಸ್ನೇಹಿತರೆ.